ದಾನ, ಧರ್ಮ ಮತ್ತು ದೈವ ಮಾರ್ಗದಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಎಚ್.ಪಿ. ನಾಗರಾಜು. ಕೃಷ್ಣರಾಜಪೇಟೆ ದಾನ, ಧರ್ಮ ಹಾಗೂ ದೈವದ ಮಾರ್ಗದಲ್ಲಿ ಸಾಗುವುದರಿಂದ ಮಾನವನ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಎಂದು ಧಾರ್ಮಿಕ ಪ್ರವರ್ತಕ ಎಚ್.ಪಿ. ನಾಗರಾಜು ಅಭಿಪ್ರಾಯಪಟ್ಟರು. ಅವರು ಕೃಷ್ಣರಾಜಪೇಟೆ ಪುರಸಭಾ ವ್ಯಾಪ್ತಿಯ ಹೊಸಹೊಳಲು ಗ್ರಾಮದ ಮಾರುತಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಆದಿಪರಾಶಕ್ತಿ ಪಟ್ಟಲದಮ್ಮ ದೇವಾಲಯದ ಸಂಪ್ರೋಕ್ಷಣೆ, ಶಿಖರ ಕಳಸ ಸ್ಥಾಪನೆ ಹಾಗೂ ಕುಂಭಾಭಿಷೇಕ ಪೂಜಾ ಮಹೋತ್ಸವದ ನೇತೃತ್ವ ವಹಿಸಿ ಮಾತನಾಡಿದರು. ಬೇಡಿಕೊಂಡು ಬರುವ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸುವ ತಾಯಿ ಆದಿಪರಾಶಕ್ತಿ ಪಟ್ಟಲದಮ್ಮ ದೇವಿಯ ಶಕ್ತಿಯು ಅಪಾರವಾಗಿದ್ದು, ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಪ್ರಾರ್ಥಿಸಿದರೆ ದೇವಿ ಕೃಪೆ ನೀಡುತ್ತಾಳೆ ಎಂದು ಹೇಳಿದರು. ಇಂದಿನ ಒತ್ತಡದ ಜೀವನದಲ್ಲಿ ಮಾನವರು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಪಡೆಯಬೇಕಾದರೆ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದು ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ದೈನಂದಿನ ಕೆಲಸ ಕಾರ್ಯಗಳ ನಡುವೆ ಸಮಯ ಮಾಡಿಕೊಂಡು ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಭಕ್ತಿಯಿಂದ ಪ್ರಾರ್ಥಿಸಿದರೆ ದೇವರ ಅನುಗ್ರಹಕ್ಕೆ ಪಾತ್ರರಾಗುವುದರ ಜೊತೆಗೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ ಎಂದು ಹೇಳಿದರು. ಆದಿಪರಾಶಕ್ತಿ ಪಟ್ಟಲದಮ್ಮ ತಾಯಿಗೆ 100 ವರ್ಷಗಳ ಇತಿಹಾಸವಿದ್ದು, ದೇವಿಗೆ ತನ್ನದೇ ಆದ ಪರಂಪರೆಯಿದೆ. ಶಿಥಿಲಗೊಂಡಿದ್ದ ಪಟ್ಟಲದಮ್ಮ ದೇವಾಲಯವನ್ನು ಸಾರ್ವಜನಿಕರು ಹಾಗೂ ಭಕ್ತರ ಸಹಕಾರದಿಂದ ಪುನರುಜ್ಜೀವನಗೊಳಿಸಿ ಹೊಸದಾಗಿ ಕಟ್ಟಡ ನಿರ್ಮಿಸಿ ಶಿಖರ ಕಳಸ ಸ್ಥಾಪನೆ ಮಾಡಿ ಕುಂಭಾಭಿಷೇಕ ನಡೆಸಿ ಲೋಕಾರ್ಪಣೆ ಮಾಡಲಾಗಿದೆ. ಈ ವೇಳೆ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗಿದೆ ಎಂದು ನಾಗರಾಜು ತಿಳಿಸಿದರು. 3 ದಿನಗಳ ಕಾಲ ನಡೆದ ದೇವತಾ ಕಾರ್ಯಕ್ರಮಗಳು, ಪೂಜೆ ಪುರಸ್ಕಾರಗಳು ಹಾಗೂ ಹೋಮ ಹವನಗಳಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಅನ್ನಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಈ ಸಂದರ್ಭದಲ್ಲಿ ದಾನಿಗಳಾದ ಶ್ರೀಮತಿ ಸರೋಜಮ್ಮ ನಾಗರಾಜು, ಎಚ್.ಎನ್. ಶಿವರಾಜು, ಎಚ್.ಎನ್. ಯೋಗೇಶ್ ಕುಮಾರ್, ಎಂಪಿ ವಿನೋದ್ ಕುಮಾರ್, ಶ್ರೀಮತಿ ಲತಾ ಪ್ರಕಾಶ್, ಪಾಂಡು, ಧನಂಜಯ, ರಾಜು, ಎಚ್.ವೈ. ಪ್ರಭಾವತಿ, ರೇಣುಕಾ, ಗೀತಾ, ಸೂರಿ, ಲತಾ, ವೆಂಕಟೇಶ್ ಹಾಗೂ ಹೊಸಹೊಳಲು ಗ್ರಾಮದ 100 ಗ್ರಾಮಸ್ಥರು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ವರದಿ ಡಾ. ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ತೆಗಿಬಿಡಿ ಎಲ್ಲ ಹಿಂದ್ಕೊಳ್ಳಿ, ಹೋಗಿ ಹಿಂದ್ಕೊಳ್ಳಿ, ಹೋಗೋಣ. ಹಾಗೆ ಇಟ್ಕೊಳ್ಳಿ. ಹಿಂದೆ ಬನ್ನಿ ಸರ್, ಹಿಂದೆ ಬನ್ನಿ ಸರ್. ಸುರೇಶ್ ಅಣ್ಣ ತಿಳಿಸ್ಬಿಡಿ. ಮುಂದೆ ಪಕ್ಕ ಬನ್ನಿ. ಹಿಂಗ್ ಕ್ರಾಸ್ ಆಗಿ, ಹಿಂಗ್ ಕ್ರಾಸ್ ಆಗಿ. ಹಾಂ, ಓಕೆ. ಯಾರು ಬರ್ತಾ ಇದ್ದಾರಾ? ಹಿಂಗ್ ಕ್ರಾಸ್ ಆಗಿ. ನಾವು ಗೊತ್ತಿಲ್ಲ, ಸುಮ್ಮನೆ ಅಲ್ಲಿ ಕೊಡ್ಬಿಟ್ಟೆ ಗಾಡಿಯ ಒಂದು ಕಡೆ. ಓಕೆ, ಹಾಗೆ ತಾಯಿ ಆಶೀರ್ವಾದ ಕಲಿಯಲಿ ಜಾಸ್ತಿ ಇದೆ. ತಾಯಿ ನಮ್ಮ
ಈ ಆದಿಪರಾಶಕ್ತಿ ಪಟ್ಲದಮ್ಮ ತಾಯಿ ನಮ್ಮ ತಾತ ಮುತ್ತಾತರ ಕಾಲದಿಂದ 100 ವರ್ಷಗಳಿಗೆ ಅಧಿಕವಾಗಿ ಈ ದೇವಿಯಲ್ಲಿ ಉದ್ಭವವಾಗಿ ಹಂತ ಹಂತವಾಗಿ ಈ ದೇವಸ್ಥಾನ ಅಭಿವೃದ್ಧಿ ಹೊಂದಿದೆ. ಈಗ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಕಷ್ಟಗಳಿಂದ ಬಂದು ಸಹ ತಾಯಿ ಎಲ್ಲರನ್ನೂ ಕಾಪಾಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿದ್ದಾರೆ. ಈ ಮುಂದೇನೂ ಸಹ ಈ ಗ್ರಾಮಕ್ಕೆ ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಕೇರ್ಪಡೆ ತಾಲೂಕು ಹೊಸವಳು ಪಟ್ಲದಮ್ಮ ದೇವಸ್ಥಾನ. ನಮ್ಮ ಮನೆಯವರಿಗೆ ಕ್ಯಾನ್ಸರ್ ಗೆಡ್ಡೆ ಆಗಿತ್ತು. ನಾವು ಅದು ಆಪರೇಷನ್ ಮಾಡಿಸಿದ್ರು, ಮತ್ತೆ ಆಪರೇಷನ್ ಮಾಡಲ್ಲ ಅಂತ ಹೇಳಿದ್ರು. ಆಪರೇಷನ್ ಮಾಡಿದ್ರೆ ಮತ್ತೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿದ್ರು. ಅವಾಗ ನಾವು ಅಮ್ಮಂಗೆ ಹೂ ಕೇಳಿ ನಾವು ಅಂದಾನ ಮಾಡ್ಕೊಡ್ತೀವಿ ಅಂತ ಅನ್ಸ್ಕೊಂಡಿದ್ದೆ. ಅಮ್ಮ ಬಂದು ನನ್ನ ಕನಸಲ್ಲಿ ನನಗೆ ಬೆಳ್ಳಿ ತಟ್ಟೆ ಬೇಕು, ಚೊಂಬೇಕು ಅಂತ ಕೇಳಿದ್ರು. ನಾನು ಅದನ್ನು ಕೊಟ್ಟಿದ್ದೀನಿ. ನನಗೆ ಸಂತಾನ ಇತ್ತಿಲ್ಲ, ನನಗೆ ಸಂತಾನ ಬಗ್ಗೆ ಕೊಟ್ಟರು. ನಾನು ಹೂ ಕುಂಡ ಹಿಡ್ದಿದ್ದೀನಿ. ನಮ್ಮನೆ ಎಲ್ಲವೂ ಒಳ್ಳೇದಾಗೈತೆ. ನಮಗೆ ಪ್ರತಿಯೊಂದನ್ನು ಅಮ್ಮ ಏನು ಇಲ್ದಾನೆ ಅಡ್ಡಿ ತಡೆ ಇಲ್ದಾನೆ ಎಲ್ಲ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ. ನಮಗೆಲ್ಲ ಒಳ್ಳೇದಾಗೈತೆ. ಮುಂದಕ್ಕೆ ನಮ್ಗೆ ಅದೇ ಒಳ್ಳೇದಾಗೈತೆ. ನಿಮ್ಮ ಹೆಸರೇನು? ಲತಾ. ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇಂದು ಕೇರ್ಪೇಟೆ ಗ್ರಾಮದ ಹೊಸವಳಲು ಗ್ರಾಮದಲ್ಲಿ ಇರುವಂತಹ ಶ್ರೀ ಪಟ್ಲದಮ್ಮ ದೇವಿಯ ಶಿಖರ ಕಲಶ ಸ್ಥಾಪನೆಯೆಂದು ಅಮ್ಮನವರಿಗೆ ಕುಂಭಾಭಿಷೇಕ, ವಿಶೇಷವಾಗಿ ಅಲಂಕಾರ, ಅನ್ನದಾನ ನೆರವೇರಿದೆ. ಆದ್ದರಿಂದ ಇಲ್ಲಿನ ಭಕ್ತಾದಿಗಳಿಗೆ ಅತಿ ಹೆಚ್ಚುವಾಗಿ ಅಭಿವೃದ್ಧಿ, ಉತ್ತರೋತ್ತರವಾಗಿ ಅಭಿವೃದ್ಧಿ ಕೊಡಲಿ, ಆಯುಷ್ ಆರೋಗ್ಯ ಕೊಡಲಿ ಅಂತೇಳಿ ಇವತ್ತಿನ ಕಾರ್ಯಕ್ರಮವನ್ನು ಆಶೀರ್ವದಿಸುತ್ತೇವೆ. ಒಳ್ಳೆಯದಾಗಲಿ. ಕೊಡಿ, ಈಗ ಕೊಡಿ 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 ಹಾಕಿ. ಸೈಡಿಂದ ಹಾಕಿ ಅಣ್ಣ, ಸೈಡಿಂದ ಹಾಕಿ. ಹಾಗೆ ಒಂಚೂರು ನಿಂತ್ಕೊಬಿಡಿ. ಅಣ್ಣ ಅಲ್ಲ ನಿಂತ್ಕೊಳ್ಳಿ. ಪಂಚಪುರಿ ಅಣ್ಣ. ಅವ್ರಿಗೂ ಮೈಸೂರು ಕಡೆ ಹಾಕ್ಬೇಕಿತ್ತು. ದೇವಿಗೆ
100 ವರ್ಷಗಳ ಪುರಾತನವಾದಂಥ ಇತಿಹಾಸವಿರುತ್ತದೆ. ಇಲ್ಲಿನ ಈ ಹೊಸೊಳಲ ಗ್ರಾಮದಲ್ಲಿ ಈ ದೇವಿ ಉದ್ಭವವಾಗಿ ಇಲ್ಲಿ ಬರ್ತಕ್ಕಂಥದ್ದ ಭಕ್ತಾದಿ ಜನಗಳಿಗೆ ಇಷ್ಟಾರ್ಥಗಳನ್ನು ಕೊಡುವಂಥದ್ದು ಅತಿ ಹೆಚ್ಚುವಾಗಿ ಶಕ್ತಿಯನ್ನು ಹೊಂದಿರುವಂತಹ ದೇವಿಯಾಗಿರ್ತಾರೆ. ಆದ್ದರಿಂದ ಇಲ್ಲಿನ ಅತಿ ಹೆಚ್ಚುವಾಗಿ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಗಳ ಸಂತಾನ ಭಾಗ್ಯ ಆಗಿರ್ಬೋದು, ವಿವಾಹ ಭಾಗ್ಯ ಆಗಿರ್ಬೋದು, ಮತ್ತು ಮುಂತಾದ ಬಡತನವಂತಹ ಆಗಿರ್ಬೋದು, ಇಲ್ಲಿ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿ ಒಳ್ಳೆಯದನ್ನು ಮಾಡ್ತಕ್ಕಂತಹ ದೇವಿ ಶಕ್ತಿಯನ್ನು ಹೊಂದಿದ್ದಾರೆ. ಅತಿ 100 ವರ್ಷಗಳ ಪೂಜೆಯನ್ನು ಇವರು ತಾತ ಮುತ್ತಾನ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿಯನ್ನು ಮಾಡಿ ಶಿಖರ ಕಳಸ್ಥಾಪನೆಯನ್ನು ಮಾಡಿ ಇವತ್ತು ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀವಿ. ನಿಮ್ಮ ಹೆಸರು? ರವಿ ಶಾಸ್ತ್ರಿ ಅಂತೇಳಿ. ನಮ್ಮ KR ಪೇಟೆ ಹೊಸೊಳಲು ಗ್ರಾಮದಲ್ಲಿ ಒಂದು ಸಾಧಾರಣ ಗ್ರಾಮದಲ್ಲಿ ಹುಟ್ಟಿ ನಮ್ಮ ಅಪ್ಪ ಅಮ್ಮ ಅಂತ ಹೇಳಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ಸಾಧಕರು ಅಂತ ಎಲ್ಲರೂ ಇದ್ದಾರೆ. ಸಾಧನೆ ಮಾಡೋದ್ರ ಜೊತೆಗೆ ನಮಗೆ ವಿದ್ಯಾಭ್ಯಾಸ ಕೊಟ್ಟು ಹಾಗೂ ಈ ದೇವಸ್ಥಾನ ನಮ್ಮ ತಾತ ಮುತ್ತಾದರ ಕಾಲದಿಂದಲೂ ಒಂದು ಚಿಕ್ಕ ಗುಡಿಯಾಗಿತ್ತು. ಈ ಗುಡಿನ ಒಂದು ಗೋಪುರ ಕಟ್ಟಿ ಕುಂಭಾಭಿಷೇಕ ಮಾಡಬೇಕು ಅನ್ನೋದು ನಮ್ಮ ಅಪ್ಪ ಅಮ್ಮನ ತುಂಬ ದೊಡ್ಡ ಕನಸು. ಆ ಕನಸು ಇವತ್ತು ನೆರವೇರೋಕ್ಕೆ ನಮಗೆ ತುಂಬ ಖುಷಿ ಇದೆ. ಆ ಪಟ್ಲದಮ್ಮ ನಮಗೆ ನಮ್ಮ ಬೆನ್ನ ಹಿಂದೆ ನಿಂತು ನಮಗೆ ಈ ಎಲ್ಲ ಕಾರ್ಯಕ್ರಮದಲ್ಲೂ ಜೊತೆಲಿದ್ದಾರೆ. ಹಾಗೂ ಹೊಸೊಳಲು ಗ್ರಾಮದ ಎಲ್ಲ ಜನತೆಯೂ ನಮಗೆ ತುಂಬ ಪ್ರೋತ್ಸಾಹ ಮಾಡಿ ಈ 3 ದಿನ ಏನು ಪೂಜಾ ಕಾರ್ಯಕ್ರಮವನ್ನು ತುಂಬ ಖುಷಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಪರಾಶಕ್ತಿ ಪಟ್ಟಲದಮ್ಮ ತಾಯಿಗೆ ನಮಸ್ಕಾರವನ್ನು ಮಾಡ್ತಾ, ನಮ್ಮ KR ಪೇಟೆ ಪುರಸಭಾ ವ್ಯಾಪ್ತಿಯ ಹೊಸೊಳಲು ಗ್ರಾಮದ ಮಾರುತಿ ಬಡಾವಣೆಯಲ್ಲಿ ನಮ್ಮ HP ನಾಗರಾಜ್ ಅವರು ದಂಪತಿಗಳು ಮತ್ತೆ ಅವರ ಕುಟುಂಬ ವರ್ಗದವರೆಲ್ಲ ಸೇರಿ ತಾಯಿ ಪಟ್ಟಲದಮ್ಮ ದೇವಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇದಕ್ಕೆ ಇವತ್ತು ಶಿಖರ ಕಳಸಾರೋಹಣವನ್ನು ಮಾಡಿ ತಾಯಿಯನ್ನ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಈ ದೇವಸ್ಥಾನ 100 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಬಹಳ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ, ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸಿ ಅವರ ಕಷ್ಟಗಳನ್ನ ದೂರ ಮಾಡ್ತಕ್ಕಂಥ ಶಕ್ತಿಯನ್ನ ಹೊಂದಿರತಕ್ಕಂಥ ತಾಯಿ ಪಟ್ಟಲದಮ್ಮ ದೇವಸ್ಥಾನವನ್ನ ನಮ್ಮ ನಾಗರಾಜ್ ಅವರ ಕುಟುಂಬ ವರ್ಗದವರು ಎಲ್ಲ ಸೇರಿ ಕಳೆದ 3 ದಿನಗಳಿಂದ ತಾಯಿಗೆ ವಿಶೇಷವಾದ ಹೋಮ ಹವನಗಳು, ಪೂಜೆ ಪುರಸ್ಕಾರಗಳನ್ನ, ಅಭಿಷೇಕಗಳನ್ನ ಮಾಡಿ ಇಡೀ ನಮ್ಮ KR ಪೇಟೆ ಪಟ್ಟಣಕ್ಕೆ ಮತ್ತೆ ತಾಲೂಕಿಗೆ ಒಳ್ಳೇದಾಗಬೇಕು, ಈ ದೇವಿಗೆ ಬರುವಂತ ಭಕ್ತರಿಗೂ ಕೂಡ ಒಳ್ಳೇದಾಗಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪುಣ್ಯ ಕಾರ್ಯವನ್ನ ಮಾಡಿದಂತ ನಮ್ಮ ನಾಗಣ್ಣ ದಂಪತಿಗಳಿಗೆ ಮತ್ತೆ ಅವರ ಎಲ್ಲ ಕುಟುಂಬ ವರ್ಗದವರಿಗೆ ನಾನು ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಜನತೆ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.